ಫ್ಲೈಟ್ 91 ಅನ್ನುವಂಥ ಈ ವಿಮಾನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡ್ ಆಗದೆ ಆಗಸದಲ್ಲಿ 2 ಗಂಟೆಗಳ ಕಾಲ ಈ ವಿಮಾನ ಗಿರಕಿ ಹೊಡೆದಿದೆ. ಫ್ಲೈಟ್ 91 ಅನ್ನುವಂಥ ವಿಮಾನ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದು. ಪದೇ ಪದೇ ಈ ರೀತಿಯ ಸಮಸ್ಯೆ ಈ ಒಂದೇ ವಿಮಾನಕ್ಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. 6 ಗಂಟೆಗೆ ಬೆಂಗಳೂರಿಂದ ಟೇಕ್ ಆಫ್ ಆಗಿರುವಂತಹ ವಿಮಾನ ಇದು. ಆದರೆ 2 ಗಂಟೆ ಆಗಸದಲ್ಲೇ ಗಿರಕಿ ಹೊಡೆದು ಆನಂತರ 9:15ಕ್ಕೆ ಲ್ಯಾಂಡ್ ಆಗಿದೆ. ಮೊನ್ನೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ 91 ವಿಮಾನದ ತಾಂತ್ರಿಕ ದೋಷದ ಬೆನ್ನಲ್ಲೇ ಮತ್ತೊಂದು ನಿನ್ನೆ ಇದೇ ಒಂದು ಫ್ಲೈಟ್ 91 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು 6:50ಕ್ಕೆ ಏನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿದ್ದಂತ ಇದೇ ಫ್ಲೈಟ್ 91 ಏರೋಪ್ಲೇನ್ ಇದೆ. ಇದು ಮತ್ತೊಂದು ರೀತಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಸತತ 3 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸಂಜೆ 6:50ಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬರೋಬ್ಬರಿ 9:15 ಅಂದ್ರೆ ರಾತ್ರಿ 9:15 ಈ ಒಂದು ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ ಸಾಕಷ್ಟು ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈ ವಿಮಾನ ಸಂಸ್ಥೆ ಯಾಕೆ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವಿಮಾನ ಸಂಸ್ಥೆ ಕೂಡಲೇ ಈ ರೀತಿ ಘಟನೆಗಳು ನಡೀಲಾರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್. ಫ್ಲೈಟ್ 91 ಅನ್ನುವಂಥ ಈ ವಿಮಾನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡ್ ಆಗದೆ ಆಗಸದಲ್ಲಿ 2 ಗಂಟೆಗಳ ಕಾಲ ಈ ವಿಮಾನ ಗಿರಕಿ ಹೊಡೆದಿದೆ. ಫ್ಲೈಟ್ 91 ಅನ್ನುವಂಥ ವಿಮಾನ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದು. ಪದೇ ಪದೇ ಈ ರೀತಿಯ ಸಮಸ್ಯೆ ಈ ಒಂದೇ ವಿಮಾನಕ್ಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. 6 ಗಂಟೆಗೆ ಬೆಂಗಳೂರಿಂದ ಟೇಕ್ ಆಫ್ ಆಗಿರುವಂತಹ ವಿಮಾನ ಇದು. ಆದರೆ 2 ಗಂಟೆ ಆಗಸದಲ್ಲೇ ಗಿರಕಿ ಹೊಡೆದು ಆನಂತರ 9:15ಕ್ಕೆ ಲ್ಯಾಂಡ್ ಆಗಿದೆ. ಮೊನ್ನೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ 91 ವಿಮಾನದ ತಾಂತ್ರಿಕ ದೋಷದ ಬೆನ್ನಲ್ಲೇ ಮತ್ತೊಂದು ನಿನ್ನೆ ಇದೇ ಒಂದು ಫ್ಲೈಟ್ 91 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು 6:50ಕ್ಕೆ ಏನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿದ್ದಂತ ಇದೇ ಫ್ಲೈಟ್ 91 ಏರೋಪ್ಲೇನ್ ಇದೆ. ಇದು ಮತ್ತೊಂದು ರೀತಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಸತತ 3 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸಂಜೆ 6:50ಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬರೋಬ್ಬರಿ 9:15 ಅಂದ್ರೆ ರಾತ್ರಿ 9:15 ಈ ಒಂದು ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ ಸಾಕಷ್ಟು ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈ ವಿಮಾನ ಸಂಸ್ಥೆ ಯಾಕೆ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವಿಮಾನ ಸಂಸ್ಥೆ ಕೂಡಲೇ ಈ ರೀತಿ ಘಟನೆಗಳು ನಡೀಲಾರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್. ಫ್ಲೈಟ್ 91 ಅನ್ನುವಂಥ ಈ ವಿಮಾನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡ್ ಆಗದೆ ಆಗಸದಲ್ಲಿ 2 ಗಂಟೆಗಳ ಕಾಲ ಈ ವಿಮಾನ ಗಿರಕಿ ಹೊಡೆದಿದೆ. ಫ್ಲೈಟ್ 91 ಅನ್ನುವಂಥ ವಿಮಾನ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದು. ಪದೇ ಪದೇ ಈ ರೀತಿಯ ಸಮಸ್ಯೆ ಈ ಒಂದೇ ವಿಮಾನಕ್ಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. 6 ಗಂಟೆಗೆ ಬೆಂಗಳೂರಿಂದ ಟೇಕ್ ಆಫ್ ಆಗಿರುವಂತಹ ವಿಮಾನ ಇದು. ಆದರೆ 2 ಗಂಟೆ ಆಗಸದಲ್ಲೇ ಗಿರಕಿ ಹೊಡೆದು ಆನಂತರ 9:15ಕ್ಕೆ ಲ್ಯಾಂಡ್ ಆಗಿದೆ. ಮೊನ್ನೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ 91 ವಿಮಾನದ ತಾಂತ್ರಿಕ ದೋಷದ ಬೆನ್ನಲ್ಲೇ ಮತ್ತೊಂದು ನಿನ್ನೆ ಇದೇ ಒಂದು ಫ್ಲೈಟ್ 91 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರತಕ್ಕಂಥದ್ದು.
ನಿನ್ನೆ ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು 6:50ಕ್ಕೆ ಏನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿದ್ದಂತ ಇದೇ ಫ್ಲೈ 91 ಏರೋಪ್ಲೇನ್ ಇದೆ. ಇದು ಮತ್ತೊಂದು ರೀತಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಸತತ 3 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸಂಜೆ 6:50ಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬರೋಬ್ಬರಿ 9 ಗಂಟೆ 15 ನಿಮಿಷ ಅಂದ್ರೆ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಈ ಒಂದು ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ ಸಾಕಷ್ಟು ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈ ವಿಮಾನ ಸಂಸ್ಥೆ ಯಾಕೆ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವಿಮಾನ ಸಂಸ್ಥೆ ಕೂಡಲೇ ಈ ರೀತಿ ಘಟನೆಗಳು ನಡೀಲಾರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್. ಫ್ಲೈ 91 ಅನ್ನುವಂಥ ಈ ವಿಮಾನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡ್ ಆಗದೆ ಆಗಸದಲ್ಲಿ 2 ಗಂಟೆಗಳ ಕಾಲ ಈ ವಿಮಾನ ಗಿರಕಿ ಹೊಡೆದಿದೆ. ಫ್ಲೈ 91 ಅನ್ನುವಂಥ ವಿಮಾನ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದು. ಪದೇ ಪದೇ ಈ ರೀತಿಯ ಸಮಸ್ಯೆ ಈ ಒಂದೇ ವಿಮಾನಕ್ಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. 6 ಗಂಟೆಗೆ ಬೆಂಗಳೂರಿಂದ ಟೇಕ್ ಆಫ್ ಆಗಿರುವಂತಹ ವಿಮಾನ ಇದು. ಆದರೆ 2 ಗಂಟೆ ಆಗಸದಲ್ಲೇ ಗಿರಿಕಿ ಹೊಡೆದು ಆನಂತರ 9:15ಕ್ಕೆ ಲ್ಯಾಂಡ್ ಆಗಿದೆ. ಮೊನ್ನೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈ 91 ವಿಮಾನದ ತಾಂತ್ರಿಕ ದೋಷದ ಬೆನ್ನಲ್ಲೇ ಮತ್ತೊಂದು ನಿನ್ನೆ ಇದೇ ಒಂದು ಫ್ಲೈ 91 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು 6:50ಕ್ಕೆ ಏನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿದ್ದಂತ ಇದೇ ಫ್ಲೈ 91 ಏರೋಪ್ಲೇನ್ ಇದೆ. ಇದು ಮತ್ತೊಂದು ರೀತಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಸತತ 3 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸಂಜೆ 6:50ಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬರೋಬ್ಬರಿ 9 ಗಂಟೆ 15 ನಿಮಿಷ ಅಂದ್ರೆ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಈ ಒಂದು ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ ಸಾಕಷ್ಟು ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈ ವಿಮಾನ ಸಂಸ್ಥೆ ಯಾಕೆ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವಿಮಾನ ಸಂಸ್ಥೆ ಕೂಡಲೇ ಈ ರೀತಿ ಘಟನೆಗಳು ನಡೀಲಾರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್. ಫ್ಲೈ 91 ಅನ್ನುವಂಥ ಈ ವಿಮಾನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡ್ ಆಗದೆ ಆಗಸದಲ್ಲಿ 2 ಗಂಟೆಗಳ